ಫಿಲಮ್ ರಿಲೀಸ್ದು ಸಿಗರೇಟ್ ಹೊಡಿತಾ ಇರೋ ಫೋಟೋ ದೊಡ್ಡದು ಹಾಕ್ಲಿ, ಯಾರೋ ಮಂತ್ರಿ ಬರ್ತಾರೆ ಅಂತ ಹಾಕ್ಲಿ, ಏನೋ ಜನಕ್ಕೆ ಮಾಹಿತಿ ಬೇಕು ಹಾಕ್ಲಿ. ಸಿಗರೇಟ್ ಹೊಡೆದು ಏನು ಇದು, ಕೆಳಗಡೆ ಏನದು ಹಾಕಿದ್ದೀರಾ? ಇದು ನಿಷಿದ್ಧ ತಾನೇ ಹಾಕೋದಕ್ಕೆ. ಸರ್ಕಾರದ ಕಾನೂನು ಪ್ರಕಾರ ನಿಷಿದ್ಧ ಸಿಗರೇಟ್ ಸೇದೋದು ಇವೆಲ್ಲನೂ ಕೂಡ. ಇದನ್ನ ಹಾಕಿರೋದು, ಇದನ್ನ ತೆಗೆದಿದ್ದಕ್ಕೆ ಅವಳಿಗೆ ಅವ್ರ ಮನೆಯೆಲ್ಲ ಏನೇನು ಹೇಳ್ಬೇಕು, ಅವ್ರ ಅಮ್ಮ ಯಾರನ್ನೂ ಬಿಟ್ಟಿಲ್ಲ, ಎಲ್ಲರನ್ನೂ ಬೀದಿಗೆ ಎಳೆದ್ಬಿಟ್ರು. ಇದು ಇವತ್ತು ಪರಿಸ್ಥಿತಿಯನ್ನು ನಾವು ಇವತ್ತು ನೋಡ್ತಾ ಇದ್ದೀರಿ ಅಧ್ಯಕ್ಷರೇ. ಅದಕ್ಕೋಸ್ಕರ ಇದು ಈ ಥರ ನಮ್ಮ ಕರಿಯಮ್ಮ ಬಂದಿಲ್ಲ, ಕರಿಯಮ್ಮಂದೂ ಕೂಡ ಚರ್ಚೆ ಆಯ್ತು ಇಲ್ಲಿ. ಆಯಮ್ಮನೂ ಕೂಡ ಕರೆಯಮ್ಮ ಅವ್ರ ಮನೆಗೆ ನುಗ್ಗಿ ಈ ಮರಳು ಮಾಫಿಯಾದವರು ಮಾಡಿದ್ದಾರೆ. ಒಬ್ಬ ಶಾಸಕಿಗೆ ಇಲ್ಲಿ ರಕ್ಷಣೆ ಇಲ್ಲ. ಮೊನ್ನೆನೂ ಕೂಡ ಜನಾರ್ದನ್ ರೆಡ್ಡಿದಾಯಿತು. ಶಾಸಕಿ ಆಯಮ್ಮ ಪಾಪ ಭಾಳ ಒಳ್ಳೆಯಳು ಆಯಮ್ಮ, ಅವ್ರಿಗೆ ರಕ್ಷಣೆ ಇಲ್ಲ ಇಲ್ಲಿ. ಅಂದರೆ ಇವತ್ತು ಸರ್ಕಾರ ಬಂದ ಮೇಲೆ ಯಾವ ರೀತಿ ಆಗ್ತಾ ಇದೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಅದೇ ಕೊನೆಯಿಂದ ನಮ್ಮದು ಈ ಕೋಗಿಲು ಒಂದು ಪ್ರಕರಣ ತಗೊಂಡು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಅಧ್ಯಕ್ಷ. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಕೋಗಿಲು ಪ್ರಕರಣ ಸರ್ಕಾರಕ್ಕೆ ಜಾಗ, ಅದು 5 ಎಕರೆ ಸರ್ಕಾರದ ಜಾಗ. ಅದನ್ನು ಕಸ ವಿಲೇವಾರಿಗೋಸ್ಕರ ರೆವಿನ್ಯೂ ಇಲಾಖೆ ಕಾರ್ಪೊರೇಷನ್ ಕೊಡ್ತು. ಕೊಟ್ಟಾದ ಮೇಲೆ ಅಲ್ಲಿ ಏಕಾಏಕಿ ಗುಡಿಸಲುಗಳು, ಆ ಗುಡಿಸಲುಗಳು ಹಾಕಿದ್ಮೇಲೆ ಸರ್ಕಾರ ಹೋಗಿ ಅದನ್ನು ಡೆಮಾಲಿಷನ್ ಮಾಡ್ತು. ಸರ್ಕಾರ ಅದರ ಸರ್ವೆ ಕಾಪಿನೂ ಇದೆ ನನ್ನ ಹತ್ರ. ಇಷ್ಟು ಸರ್ಕಾರಿ ಜಮೀನಿದೆ, ಅದರಲ್ಲಿ ಇಷ್ಟು ಮಾತ್ರ ಸುಮಾರು 15 ಎಕರೆ ಸರ್ಕಾರಕ್ಕೆ ಮಂಜೂರು ಮಾಡಿದೆ, ಆರ್ಡರ್ ಮಾಡಿದ್ದಾರೆ, ತಹಸೀಲ್ದಾರ್ ಆರ್ಡರ್ ಮಾಡಿದ್ದಾರೆ, ಗೌರ್ಮೆಂಟು ಆರ್ಡರ್ ಮಾಡಿದ್ದಾರೆ. ಅದು ಇದನ್ನು ಇಲ್ಲಿ ನಾನು ಕೂಡ ಅಲ್ಲಿ ಹೋಗಿ ಭೇಟಿ ಮಾಡಿದ್ದೆ. ಅಲ್ಲಿ ಅವ್ರನ್ನೆಲ್ಲ ಒತ್ತುವರಿನೆಲ್ಲ ತೆಗೆದುಹಾಕಿದ್ರು, ಒತ್ತುವರಿಯನ್ನೆಲ್ಲ ತೆಗೆದುಹಾಕಿದ್ರು. ಅಲ್ಲಿ ಫೀಟ್ ಎಲ್ಲಪ್ಪ, ಆ ಒತ್ತುವರಿ ತೆಗೆದುಹಾಕಿದಾಗ ಅಲ್ಲಿ ಕೇರಳದ ಒಬ್ಬರು ಮುಖ್ಯಮಂತ್ರಿ ಪಿರಿಯಾಣನ್ ಏನೋ ಇದಕ್ಕೆ ಅವ್ರಿಗೆ ಪಿನಾಯರನ್